ಹಲೋ ಎವ್ರಿವನ್, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಸೊ ಈ ಒಂದು ವಿಡಿಯೋ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ನ ಒಂದು ಹೊಸ ಅಧಿಸೂಚನೆ ಹೊರಡಿಸಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ದಿಸ್ ಪೋಸ್ಟ್ ಈಸ್ ಫಾರ್ ಓನ್ಲಿ ಲಾಯರ್ಸ್ ಅಂಡ್ ಇಂಜಿನಿಯರ್ಸ್. ಸೊ ಇದರಲ್ಲಿ 50% ಅಷ್ಟೊಂದು ಪೋಸ್ಟ್ಗಳು ಲಾಯರ್ಸ್ಗೆ ಮೀಸಲಿಟ್ಟಿದ್ದಾರೆ ಹಾಗೂ 50% ಅಷ್ಟೊಂದು ಪೋಸ್ಟ್ ಇಂಜಿನಿಯರ್ಸ್ಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡ್ತಾ ಹೋಗೋಣ. ಈ ಒಂದು ನೋಟಿಫಿಕೇಶನ್ ನ ಬಗ್ಗೆ ನಾವು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ದಿಸ್ ಲೆಟರ್ ಹ್ಯಾಸ್ ಬಿನ್ ಆನ್ ಅರ್ಜೆಂಟ್ ಬೇಸಿಸ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೋಗಿದೆ. ಸೊ ಇದರಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ನ 20 ಪೋಸ್ಟ್ಗಳು ಇನ್ಕ್ಲೂಡೆಡ್ ಇರುತ್ತದೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೀಟ್ ಮಾಹಿತಿ ನೋಡ್ತಾ ಹೋಗೋಣ ಈ ಒಂದು ನಮ್ಮ ವಿಡಿಯೋ ಅಲ್ಲಿ. ಸೊ ಇದೊಂದು ನಮ್ಮ ನೋಟಿಫಿಕೇಶನ್ ಇನ್ನ 1 ಅಥವಾ 2 ವಾರದಲ್ಲಿ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸೊ ಆನ್ ದಟ್ ಬೇಸಿಸ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ಯಾರೆಲ್ಲ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಇಷ್ಟಪಡ್ತೀರಿ ಅವ್ರು ಇವಾಗಿಂದಾನೇ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು, ಸ್ಪೆಷಲಿ ಲಾಯರ್ಸ್ ಅಂಡ್ ಇಂಜಿನಿಯರ್ಸ್. ಸೊ ಈ ಒಂದು ನಾನು ಫೋಟೋ ಎಲ್ಲಿಂದ ತಗೊಂಡಿದ್ದೀನಿ ಅಂದ್ರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ನ ಪ್ರೀವಿಯಸ್ ನೋಟಿಫಿಕೇಶನ್ ಇಂದ ಈ ಒಂದು ಫೋಟೋಗಳನ್ನ ತಗೊಂಡು ನಿಮಗೆ ಕಂಪ್ಲೀಟ್ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಎಲಿಜಿಬಲ್ ಇದ್ದೀರಿ, ನಿಮ್ಮ ಏಜ್ ಎಷ್ಟೊಂದು ಆಗಿರಬೇಕು, ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿರಬೇಕು, ಮತ್ತೆ ಫಿಸಿಕಲ್ ಟೆಸ್ಟ್ ಹೇಗಿರ್ತದೆ, ಅದಾದ ಮೇಲೆ ನಿಮ್ಮ ರಿಟರ್ನ್ ಟೆಸ್ಟ್ ಹೇಗಿರ್ತದೆ, ರಿಟರ್ನ್ ಎಕ್ಸಾಮಿನೇಷನ್ ನ ಪ್ಯಾಟರ್ನ್ ಹೇಗಿರ್ತದೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಾವು ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಸೊ ನಿಮಗೆ ನೋಟಿಫಿಕೇಶನ್ ಬಂದಾದ ಮೇಲೆ 1 ತಿಂಗಳು ನಿಮಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಕಾಲಾವಕಾಶ ಕೊಡ್ತಾರೆ. ಅದಾದ ಮೇಲೆ ನಿಮಗೆ ಏಜ್ ಕ್ರೈಟೀರಿಯಾ ಎಷ್ಟೊಂದು ಆಗಿರಬೇಕು ಅದ್ರ ಬಗ್ಗೆ ಮಾಹಿತಿ ನೋಡೋಣ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ 21 ಇಯರ್ಸ್ ಆಗಿರಬೇಕು, ಮತ್ತೆ ಮ್ಯಾಕ್ಸಿಮಮ್ 28 ಇಯರ್ಸ್, ಹಾಗೂ ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರುವ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಆಫ್ 5 ಇಯರ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಟೋಟಲಿ GM ಕ್ಯಾಂಡಿಡೇಟ್ಸ್ಗೆ 33 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಇರೋರು ಅಪ್ಲೈ ಮಾಡಬಹುದು. ಇದಾದ ಮೇಲೆ SC ST ಅದರ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್, ಕ್ಯಾಟಗರಿ 1 ಆಗಿರ್ಬೋದು, 2A 2B 3A 3B ಕ್ಯಾಂಡಿಡೇಟ್ಸ್ ಮಿನಿಮಮ್ ಏಜ್ 21 ಇಯರ್ಸ್ ಆಗಿರಬೇಕು. ಮ್ಯಾಕ್ಸಿಮಮ್ ಆಫ್ಟರ್ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಆಫ್ 5 ಇಯರ್ಸ್ ಟೋಟಲಿ ಮ್ಯಾಕ್ಸಿಮಮ್ ಏಜ್ 35 ಇಯರ್ಸ್ ವರೆಗೂ ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಇದಾದ ಮೇಲೆ ನಿಮಗೆ ಯಾವೆಲ್ಲ ಸ್ಟೇಜಸ್ ಇರ್ತದೆ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ಅಂತ ಹೇಳಿದ್ರೆ, ಬರೀ ರಿಟರ್ನ್ ಎಕ್ಸಾಮಿನೇಷನ್ ಇರ್ತದ ಅಂತ ಹೇಳಿದ್ರೆ ಇಲ್ಲ, ನಿಮಗೆ ಫಸ್ಟ್ ಫಿಸಿಕಲ್ ಅಂಡ್ ಎಂಡ್ಯೂರೆನ್ಸ್ ಟೆಸ್ಟ್ ಇರ್ತದೆ. ಇದರಲ್ಲಿ ಪಾಸ್ ಆದ್ರೆ ಮಾತ್ರ ನೀವು ರಿಟರ್ನ್ ಎಕ್ಸಾಮಿನೇಷನ್ಗೆ ಹೋಗ್ತೀರಿ. ಈ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಆದ ಮೇಲೆ ಮೊದಲು ನಿಮ್ಗೆ ವೈವಾ ವಾಯ್ಸ್ ಇತ್ತು, ಈ ಸತಿ ವೈವಾ ವಾಯ್ಸ್ ಇರೋದಿಲ್ಲ, ಅಂದ್ರೆ ಇಂಟರ್ವ್ಯೂ ಇರೋದಿಲ್ಲ. ಅದಾದ ಮೇಲೆ ನಿಮಗೆ ಫೀಸ್ ಡೀಟೇಲ್ಸ್ ಇದು ನಮ್ಮ ಹೊಸದಾಗಿ ಬರುವ ಅಧಿಸೂಚನೆಯಲ್ಲಿ ನಾವು ನೋಡ್ಕೋಣ. ಅದಾದ ಮೇಲೆ ನಿಮಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇದರಲ್ಲಿ ಏನಂದ್ರೆ ಲಾ ಗ್ರಾಜುಯೇಟ್ಸ್ಗೆ 50% ಅಷ್ಟೊಂದು ಸೀಟ್ ಕೊಟ್ಟಿರ್ತಾರೆ. ಅದಾದ ಮೇಲೆ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಂದ್ರೆ BTech ಇನ್ ಎನಿ ಫೀಲ್ಡ್ ಮಾಡಿರೋರಿಗೆ ಎಲಿಜಿಬಿಲಿಟಿ ಇದೆ. ಅದಾದ ಮೇಲೆ ಮಾಸ್ಟರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡಿರೋರು ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಿ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು ಏನು ನಿಮಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ, ಓನ್ಲಿ ಫಾರ್ ಲಾಯರ್ಸ್ ಅಂಡ್ ಇಂಜಿನಿಯರ್ಸ್. ಅದಾದ ಮೇಲೆ ನಿಮಗೆ ಫಿಸಿಕಲ್ ಕ್ರೈಟೀರಿಯಾ ಏನೇನು ಇರ್ತದೆ, ಈ ಒಂದು ಟೆಸ್ಟ್ಗಳು ಯಾವ್ದಾವ್ದೆಲ್ಲ ಇನ್ಕ್ಲೂಡೆಡ್ ಇರ್ತದೆ, ಎಂಡ್ಯೂರೆನ್ಸ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಫಸ್ಟ್ ರನ್ನಿಂಗ್ ಕಾಂಪಿಟೇಷನ್ ಇರ್ತದೆ. ಇಟ್ ಇಸ್ ನಾಟ್ ಕಾಂಪಿಟೇಷನ್, ನೀವು ಜಸ್ಟ್ 1600 ಮೀಟರ್ಸ್ ಅನ್ನ 7 ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಮಾಡಬೇಕಾಗಿರ್ತದೆ. ಇದೊಂದು ಕ್ರೈಟೀರಿಯಾ ಆಗಿರ್ತದೆ. ಅದಾದ ಮೇಲೆ ಲಾಂಗ್ ಜಂಪ್ ಅಥವಾ ಹೈ ಜಂಪ್, ಲಾಂಗ್ ಜಂಪ್ ಅನ್ನ ನೀವು 3.8 ಮೀಟರ್ಸ್ ಕ್ಲಿಯರ್ ಮಾಡಬೇಕು ಇನ್ 3 ಚಾನ್ಸಸ್. ಇದಾಗಿಲ್ಲ ಅಂತ ಹೇಳಿದ್ರೆ ಹೈ ಜಂಪ್ ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಹೈ ಜಂಪ್ ಸಹ ಮಾಡಬಹುದು. ಯು ಶುಡ್ ಹ್ಯಾವ್ ಟು ಕ್ಲಿಯರ್ 1.2 ಮೀಟರ್ಸ್ ಇನ್ 3 ಚಾನ್ಸಸ್ ಓನ್ಲಿ. ಇದಾದ ಮೇಲೆ ನಿಮಗೆ ಶಾರ್ಟ್ ಪುಟ್ ಇರ್ತದೆ ಆಫ್ 7.26 ಕಿಲೋ ಇರುವ ಒಂದು ಶಾರ್ಟ್ ಪುಟ್ ಅನ್ನ ನೀವು 5.6 ಮೀಟರ್ಸ್ ಅಷ್ಟೊಂದು ದೂರಕ್ಕೆ ಎಸೆಯಬೇಕು ಇನ್ 3 ಚಾನ್ಸಸ್. ಇದಾದ ಮೇಲೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ಇರ್ತದೆ. ಸೊ ಫಿಸಿಕಲ್ ಮೆಜರ್ಮೆಂಟ್ಸ್ ಇರ್ತದೆ. ಇದರಲ್ಲಿ ನಿಮ್ಮ ಹೈಟ್ ಮಿನಿಮಮ್ 168 ಸೆಂಟಿಮೀಟರ್ಸ್ ಇರಬೇಕು ಫಾರ್ ಮೆನ್. ಅದಾದ ಮೇಲೆ ನಿಮ್ಮ ಚೆಸ್ಟ್ 86 ಸೆಂಟಿಮೀಟರ್ಸ್ ಇರಬೇಕು. ಇದರ ಜೊತೆಗೆ ನಿಮ್ಮ ಚೆಸ್ಟ್ 5 ಸೆಂಟಿಮೀಟರ್ಸ್ ಅಷ್ಟೊಂದು ಎಕ್ಸ್ಪೆನ್ಷನ್ ಆಗಬೇಕು. ಸೊ ಎಂಡ್ಯೂರೆನ್ಸ್ ಟೆಸ್ಟ್ ಫಾರ್ ವುಮೆನ್ ಇದನ್ನು ನೋಡ್ತಾ ಹೋಗೋಣ. ಎಂಡ್ಯೂರೆನ್ಸ್ ಟೆಸ್ಟ್ ಫಾರ್ ವುಮೆನ್ ಏನೆಲ್ಲ ಇರಬೇಕು ಅಂತ ಹೇಳಿದ್ರೆ, ವುಮೆನ್ ಶುಡ್ ಹ್ಯಾವ್ ಟು ಕಂಪ್ಲೀಟ್ 400 ಮೀಟರ್ಸ್ ಇನ್ 2 ಮಿನಿಟ್ಸ್. ಅದಾದ ಮೇಲೆ ಲಾಂಗ್ ಜಂಪ್ ಇರ್ತದೆ, ಇವರಿಗೂ ಸಹ ಲಾಂಗ್ ಜಂಪ್ ಬರೀ 2.5 ಮೀಟರ್ಸ್ ಇರ್ತದೆ. ಯು ಶುಡ್ ಹ್ಯಾವ್ ಟು ಕ್ಲಿಯರ್. ಯಾರೆಲ್ಲ ಹೆಣ್ಮಕ್ಳು ಇರ್ತೀರಿ ಅವ್ರಿಗೆ 3 ಚಾನ್ಸಸ್ ಕೊಡ್ತಾರೆ. ಅದಾದ ಮೇಲೆ ಲಾಂಗ್ ಜಂಪ್ ಆಗಿಲ್ಲ ಅಂತ ಹೇಳಿದ್ರೆ ಹೈ ಜಂಪ್ ಅಥವಾ ನೀವು ಡೈರೆಕ್ಟ್ ಆಗಿ ಹೈ ಜಂಪ್ ಸಹ ಮಾಡಬಹುದು. 0.9 ಮೀಟರ್ಸ್ ಅಷ್ಟೊಂದು ಹೈ ಜಂಪ್ ಇನ್ 3 ಚಾನ್ಸಸ್ ಅಲ್ಲಿ ಕ್ಲಿಯರ್ ಮಾಡಬೇಕು. ಅದಾದ ಮೇಲೆ ಶಾರ್ಟ್ ಪುಟ್ ಆಫ್ 4 ಕಿಲೋಸ್ ನೀವು 3.75 ಮೀಟರ್ಸ್ ಅಷ್ಟೊಂದು ದೂರದಲ್ಲಿ ನೀವು ಎಸೆಯಬೇಕು. ಇದನ್ನು ಕ್ಲಿಯರ್ ಮಾಡಬೇಕು ಇನ್ 3 ಚಾನ್ಸಸ್. ಇದಾದ ಮೇಲೆ
ಯು ವಿಲ್ ಬಿ ಹ್ಯಾವಿಂಗ್ ದ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಫಾರ್ ವುಮೆನ್ ಏನಿರ್ತದೆ ಅಂತ ಹೇಳಿದ್ರೆ, ಯು ಶುಡ್ ಹ್ಯಾವ್ ಟು ಹ್ಯಾವ್ 157 ಸೆಂಟಿಮೀಟರ್ಸ್ ಫಾರ್ ವುಮೆನ್. ಸೊ ಅದಾದ ಮೇಲೆ ನಿಮ್ಮ ಚೆಸ್ಟ್ ಈಸ್ ಫಾರ್ ಮೆನ್ 86 ಸೆಂಟಿಮೀಟರ್ಸ್ ಇರಬೇಕು. ಅದಾದ ಮೇಲೆ ವುಮೆನ್ಗೆ ಏನಿರ್ತದೆ ಅಂತ ಹೇಳಿದ್ರೆ ವೆಯ್ಟ್ ನೋಡ್ತಾರೆ. ವೆಯ್ಟ್ ಯು ಶುಡ್ ಹ್ಯಾವ್ 45 ಕಿಲೋಗ್ರಾಮ್ಸ್. ಸೊ ಇಷ್ಟೊಂದೆಲ್ಲ ಆದ ಮೇಲೆ ಇನ್ನು ನೆಕ್ಸ್ಟ್ ಕ್ರೈಟೀರಿಯಾಗ ಹೋಗೋಣ. ನೆಕ್ಸ್ಟ್ ಕ್ರೈಟೀರಿಯಾ ಏನಿರ್ತದೆ ಅಂದ್ರೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇರ್ತದೆ ಅಂತ ಹೇಳಿದ್ರೆ, ನಿಮಗೆ ಫಸ್ಟ್ ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಇರ್ತದೆ. ಆದ ಮೇಲೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಇರ್ತದೆ. ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ನೀವು ಬರೀಬಹುದು. ಸೊ ಇದು 50 ಮಾರ್ಕ್ಸ್ ಇರ್ತದೆ. ಇದರಲ್ಲಿ ನಿಮಗೆ ಟೈಮ್ ಡ್ಯೂರೇಷನ್ 90 ಮಿನಿಟ್ಸ್ ಇರ್ತದೆ. ಇದಾದ ಮೇಲೆ ಆಬ್ಜೆಕ್ಟಿವ್ ಟೈಪ್ ಪೇಪರ್ 2 ಇನ್ಕ್ಲೂಡೆಡ್ ಇರ್ತದೆ. ಇದರಲ್ಲಿ ನಿಮಗೆ ಜನರಲ್ ಸ್ಟಡೀಸ್ ಇರ್ತದೆ. ಇದರಲ್ಲಿ 150 ಮಾರ್ಕ್ಸ್ ಯು ಶುಡ್ ಬಿ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಇದನ್ನು ಸಹ 90 ಮಿನಿಟ್ಸ್ಗೆ ನಿಮಗೆ ಟೈಮ್ ಡ್ಯೂರೇಷನ್ ಕೊಟ್ಟಿದ್ದಾರೆ. ಈ ಒಂದು ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಅಲ್ಲಿ ನಿಮ್ಗೆ ಏನೆಲ್ಲ ಇರ್ತದೆ ಅಂದ್ರೆ, ಎಸ್ಸೆ ಇರ್ತದೆ, ಟ್ರಾನ್ಸ್ಲೇಷನ್ ಇರ್ತದೆ, ಮತ್ತೆ ಪ್ರಿಸೈಸ್ ರೈಟಿಂಗ್ ಇರ್ತದೆ. ಮತ್ತೆ ಜನರಲ್ ಸ್ಟಡೀಸ್ ಅಲ್ಲಿ ನಿಮಗೆ ಏನೆಲ್ಲ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ಸ್ ಬರ್ತದೆ, ಪಾಲಿಟಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ ಇನ್ನ ನಮ್ಮ ಮುಂಬರುವ ವಿಡಿಯೋಸ್ ಅಲ್ಲಿ ಮಾಡ್ತೇನೆ. ನೆಕ್ಸ್ಟ್, ಸೊ ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ ಎಸ್ಸೆ ಇರ್ತದೆ, ಪ್ರಿಸೈಸ್ ರೈಟಿಂಗ್ ಇರ್ತದೆ, ಮತ್ತೆ ಟ್ರಾನ್ಸ್ಲೇಷನ್ ಪೇಪರ್ ಫಾರ್ 50 ಮಾರ್ಕ್ಸ್ ಇರುತ್ತದೆ. ಓಕೆ, ಇದಾದ ಮೇಲೆ ನಿಮಗೆ ವೇಕೆನ್ಸಿಗಳು. ಸೊ ಆಲ್ರೆಡಿ ನಾವು ನೋಡಿದೀವಿ ವೇಕೆನ್ಸಿಗಳು ಎಷ್ಟಿದಾವೆ ಅಂತ. ಸೊ ಪ್ರೀವಿಯಸ್ ನೋಟಿಫಿಕೇಶನ್ ಕನ್ನ ಈ ಸತಿ ಜಾಸ್ತಿ ಇದಾವೆ. 20 ಪೋಸ್ಟ್ ಅಂತ ಸುಮ್ಮನೆ ಇರಕ್ಕೆ ಹೋಗಬೇಡಿ, ಬರೀ 20 ಪೋಸ್ಟ್ ಅಂತ. ಈ ಒಂದು 20 ಪೋಸ್ಟ್ ಅಲ್ಲಿ ನೀವು ಆಗಿರಬಹುದು. ಸೊ ಆದ್ರಿಂದ ಡೋಂಟ್ ಲೆಟ್ ಯುವರ್ ಚಾನ್ಸಸ್ ಗೋ ಅವೇ. ಆನ್ ದಟ್ ಲೈನ್ಸ್, ನಾವು ಅಂದ್ರೆ ಎಂಕರೇಜ್ ಇಂಡಿಯಾ ಕಡೆಯಿಂದ ವಾಟ್ ವಿ ಆರ್ ಆಫರಿಂಗ್ ಯು ಅಂತ ಹೇಳಿದ್ರೆ, ನಾವು ನಿಮಗೆ ಫಿಸಿಕಲ್ ಟ್ರೈನಿಂಗ್ ಸಹ ಆಫರ್ ಮಾಡ್ತಿದ್ದೀವಿ. ಅದರ ಜೊತೆಗೆ ನಿಮಗೆ ನಾವು ಕ್ಲಾಸಸ್ ಅನ್ನು ಸಹ ಕೊಡ್ತಿದ್ದೀವಿ. ಸೊ ಫಿಸಿಕಲ್ ಟ್ರೈನಿಂಗು ಇಟ್ ಈಸ್ ಬೈ ದ ನ್ಯಾಷನಲ್ ಲೆವೆಲ್ ಅಥ್ಲೀಟ್ಸ್ ಕಡೆಯಿಂದ ನಿಮ್ಗೆ ಫಿಸಿಕಲ್ ಟ್ರೈನಿಂಗ್ ಕೊಡ್ತೀವಿ. ಸೊ ಇದರಲ್ಲಿ ಸುಮಾರು ಸ್ಟೇಜಸ್ ಕವರ್ ಮಾಡ್ತೀವಿ. ನಿಮಗೆ ಎಂಡ್ಯೂರೆನ್ಸ್ ಬಿಲ್ಡಿಂಗ್ ಎಕ್ಸಸೈಸಸ್ ಇರ್ತದೆ. ಅದಾದ ಮೇಲೆ ನಿಮಗೆ ಸ್ಪೀಡ್ ಬಿಲ್ಡಿಂಗ್ ಎಕ್ಸಸೈಸಸ್ ಇರ್ತದೆ. ಅದಾದ ಮೇಲೆ ನಿಮಗೆ ಬ್ರೀತಿಂಗ್ ಎಕ್ಸಸೈಸಸ್, ಹೇಗೆ ನೀವು ಓಡುವಾಗ ಬ್ರೀತ್ ಅನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅದರ ರಿಲೇಟೆಡ್ ಎಕ್ಸಸೈಸ್ ಇರ್ತದೆ. ಮತ್ತೆ ನಿಮಗೆ ಓಡುವಾಗ ಯಾವುದೇ ಒಂದು ಕ್ರ್ಯಾಂಪ್ಸ್ ಆಗಿರ್ಬೋದು, ಮಸಲ್ ಟೇರ್ ಆಗಿರ್ಬೋದು, ಇನ್ನಿತರ ಇಂಜುರೀಸ್ ಆಗದಿರಾ ಹೇಗೆ ನಿಮ್ಮನ್ನ ನೀವು ಕಾಪಾಡ್ಕೋಬೇಕು ಅದರ ರಿಲೇಟೆಡ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಇರ್ತದೆ. ಮತ್ತೆ ಸ್ಟ್ರೆಂತ್ ಬಿಲ್ಡಿಂಗ್ ಎಕ್ಸಸೈಸಸ್ ಇರ್ತದೆ. ಮತ್ತೆ ಯೋಗ ಅಂಡ್ ಮೈಂಡ್ ಬಾಡಿ ಟ್ರೈನಿಂಗ್ ಇರ್ತದೆ. ಸೊ ನಿಮಗೆ ಮೈಂಡ್ ಹಾಗೂ ನಿಮ್ಮ ಫಿಸಿಕಲ್ ಬಾಡಿನ ನೀವು ಕನೆಕ್ಟ್ ಮಾಡಿದ್ರೆ ನೀವು ಯಾವುದೇ ಒಂದು ಕಾಂಪಿಟೇಷನ್ ನ ವಿನ್ ಆಗಬಹುದು. ಸೊ ಇಷ್ಟೊಂದೆಲ್ಲ ನಿಮಗೆ ಟ್ರೈನಿಂಗ್ ನಾವು ಕೊಡ್ತೀವಿ. ಫಿಸಿಕಲ್ ಟ್ರೈನಿಂಗ್ ಅಂಡ್ ಎಂಡ್ಯೂರೆನ್ಸ್ ಟ್ರೈನಿಂಗ್ ನಮ್ಮ ಎಂಕರೇಜ್ ಇಂಡಿಯಾ ಕಡೆಯಿಂದ ಕಂಪ್ಲೀಟ್ಲಿ ನಾವು ಕೊಡ್ತೀವಿ ನಿಮಗೆ. ಇದಾದ ಮೇಲೆ ಇದರ ಜೊತೆಗೆ ಸ್ಟೇಜ್ 2 ಅಂದ್ರೆ ನಿಮ್ಮ ಪ್ರಿಪರೇಷನ್ ಸಹ ಮಾಡ್ಕೊಡ್ತೀವಿ. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಸಹ ನಾವು ಮಾಡಿಸ್ತೀವಿ. ಸೊ ಇದರಲ್ಲಿ ಏನಿರ್ತದೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಅಂತ ಹೇಳಿದ್ರೆ, ಲೈವ್ ಕ್ಲಾಸಸ್ ಇರುತ್ತೆ, ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಗಳೆಲ್ಲ ಇನ್ಕ್ಲೂಡೆಡ್ ಇರ್ತದೆ. ಅದರ ಜೊತೆಗೆ ಡೌಟ್ ಸಾಲ್ವಿಂಗ್ ಸೆಷನ್ಸ್ ಇರ್ತದೆ. ನಿಮಗೆ ಪರ್ಸನಲೈಸ್ಡ್ ಮೆಂಟರ್ಶಿಪ್ ಕೊಡ್ತೀವಿ. ಸೊ ಇಷ್ಟೊಂದೆಲ್ಲ ನಿಮಗೆ ಕೊಡ್ತೀವಿ. ಸ್ಟ್ರಾಟಜಿಕ್ ಗೈಡೆನ್ಸ್ ಕೊಡ್ತೀವಿ, ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಟೆಕ್ನಿಕ್ಸ್ ಕೊಡ್ತೀವಿ, ಮೋಟಿವೇಶನಲ್ ಸ್ಪೀಚಸ್ ಮಾಡಿಸ್ಕೊಡ್ತೀವಿ. ಸೊ ನಿಮಗೆ ಒಂದು ಕಂಪ್ಲೀಟ್ ಪ್ರಿಪರೇಷನ್ ನಮ್ಮ ಕಡೆಯಿಂದ ಮಾಡ್ತೀವಿ, ವಿತ್ ಇನ್ಕ್ಲೂಡಿಂಗ್ ಫಿಸಿಕಲ್ ಟ್ರೈನಿಂಗ್ ಅಂಡ್ ಎಂಡ್ಯೂರೆನ್ಸ್ ಟೆಸ್ಟ್. ಸೊ ಆದ್ದರಿಂದ ಇಫ್ ಯು ಆರ್ ವಾಂಟಿಂಗ್ ಟು ಬಿ ಎ ಪಾರ್ಟ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್, ಒಂದು ಕಾಕಿ ಯೂನಿಫಾರ್ಮ್ ನೀವು ಹಾಕೋಬೇಕು ಅಂತ ನಿಮಗೆ ಕನಸಿದ್ರೆ, ನಿಮ್ಮ ಭುಜದ ಮೇಲೆ 2 ಸ್ಟಾರ್ಗಳು ಇರಬೇಕು ಅಂತ ಕನಸಿದ್ರೆ, ನಮ್ಮ ಎಂಕರೇಜ್ ಇಂಡಿಯಾ ಈ ಒಂದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ನ ಕೋಚಿಂಗ್ ಏನಿದೆ ಅದಕ್ಕೆ ಜಾಯ್ನ್ ಆಗಿ. ಫಾರ್ ಜಾಯ್ನಿಂಗ್ ದಿಸ್ ಕೋರ್ಸ್ ಯು ಶುಡ್ ಹ್ಯಾವ್ ಟು ಕಾಲ್ ಆರ್ ವಾಟ್ಸ್ಆಪ್ ಅಸ್ ಅಟ್ 9611621195 ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ. ಈ ತರಹದ ಇನ್ನಿತರ ವಿಡಿಯೋಸ್ ಹಾಗೂ ಫರ್ದರ್ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದರ ಜೊತೆಗೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತಾನೆ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಲಾಯರ್ಸ್ ಅಂಡ್ ಇಂಜಿನಿಯರ್ಸ್, ಈ ಒಂದು ಗ್ರೂಪ್ ನ ಜಾಯ್ನ್ ಆಗಬೇಕು. ಜಾಯ್ನ್ ಆಗಿ ಇಟ್ ಈಸ್ ಲೆಫ್ಟ್ ಟು ಯುವರ್ ಚಾಯ್ಸ್. ಅದಾದ ಮೇಲೆ ನಮ್ಮ ಈ ಒಂದು ಬ್ಯಾಚ್ ಯಾವಾಗಿಂದ ಸ್ಟಾರ್ಟ್ ಆಗ್ತಿದೆ ಸರ್ ಅಂತ ಹೇಳಿದ್ರೆ, 20 ಮೇ, ಇನ್ನೊಂದು 5 ದಿವಸಗಳಲ್ಲಿ ನಮ್ಮ ಈ ಒಂದು ಬ್ಯಾಚಸ್ ಸ್ಟಾರ್ಟ್ ಆಗ್ತದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಲ್ ಅಂಡ್ ಎಂಕ್ವೈರ್ ಅಬೌಟ್ ಅವರ್ ಕೋರ್ಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.